ವೀಕ್ಷಕರೇ, ಒಂದು ಸಿನಿಮಾ ಬಂದಿದೆ, ದಿ ಕೇರಳ ಸ್ಟೋರಿ. ಹೇಗೆ ತೋರಿಸ್ಲಾ? ಮೂವಿ ತುಂಬ ಚೆನ್ನಾಗಿತ್ತು. ಹೆಣ್ಣು ಹೆತ್ತಿರೋ ಎಲ್ಲ ತಂದೆ ತಾಯಿಗಳು ಬಂದು ನೋಡಬೇಕು. ಸೊಸೈಟಿ ಹೆಂಗಿದೆ, ಹೇಗೆ ಮೋಸ ಮಾಡ್ತಾರೆ, ದಯವಿಟ್ಟು ಮಕ್ಕಳು ನೋಡಲೇಬೇಕು. ಮಕ್ಕಳಿಗೆ ತುಂಬ ಫ್ರೀಡಮ್ಮು ಅದೆಲ್ಲ ಕೊಡ್ದಿರ ನಮ್ಮ ಕಲ್ಚರ್ ಕೊಟ್ಟು ಬೆಳೆಸಬೇಕು. ಬರೀ 3 ಅವರ್ ಅವ್ರು ಪಟ್ಟಿರೋ ಕಷ್ಟ ಎಲ್ಲ ನಮ್ಗೆ ಇನ್ನೂ ತಡ್ಕೊಳಕ್ಕಾಗ್ತಲ್ಲ. ಇನ್ನೂ ಎಷ್ಟು ದಿನ ಬೇಕೋ ಇದನ್ನು ನಾವು. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಒಂದು ಸಿನಿಮಾ ಬಂದಿದೆ, ದಿ ಕೇರಳ ಸ್ಟೋರಿ 2. ಈ ಹಿಂದೆ ಕೇರಳ ಸ್ಟೋರಿ 1 ಬಂದಿತ್ತು. ಸಾಕಷ್ಟು ವಿವಾದಗಳ ನಡುವೆಯೂ ಕೂಡ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದರ ನಿರ್ದೇಶಕರು ಬಂದ್ಬಿಟ್ಟು ಕಾಮಾಖ್ಯ ನಾರಾಯಣ್ ಸಿಂಗ್. ಇವರು ಯಾವಾಗಲೂ ಒಂದು ಒಳ್ಳೆ ಕಥೆಯನ್ನು, ರಿಯಾಲಿಟಿ ಕಥೆಯನ್ನು ತಗೊಂಡು ಬರ್ತಾರೆ. ಈ ಸರಿ ನನಗೆ ಈ ಸಿನಿಮಾ ನೋಡಿದ ಮೇಲೆ ಒಂದು ಮಾತು ನೆನಪಿ ಬಂತು. ಏನಂದರೆ, ಅದು ಶಂಕರ್ನಾಗ್ ಅವರು ಹೇಳಿದ್ದು. ಒಂದು ಸಿನಿಮಾ ನೋಡಿ ನೀವು ಹೊರಗೆ ಬಂದಾದಮೇಲೆ ಒಂದು 10 ನಿಮಿಷ ಅದು ನಿಮ್ಮನ್ನ ಹ್ಯಾಂಗ್ ಅವರಿಂದ ಬಿಡಬಾರ್ದು ಅಂತ ಯೋಚನೆ ಮಾಡಬೇಕಂತ. ಅದು ಈ ಸಿನಿಮಾ ನೋಡಿದ ಮೇಲೆ ನನಗೆ ಅನ್ನಿಸ್ತು. ಯಾಕಂತೇಳಿದರೆ, ಇದು ರಿಯಾಲಿಟಿ ಸ್ಟೋರಿ ಆಗಿದ್ರೂ ಕೂಡ ಸಾಕಷ್ಟು ನೋವಿನ ಕತೆ. ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಸಿನಿಮಾ ನೋಡಿದ ಸಿನಿ ಪ್ರೇಕ್ಷಕರು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ತುಂಬಾನೇ ಚೆನ್ನಾಗಿದೆ ಮೂವಿ. ಜೆನ್ಜಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಎಲ್ಲ ಟೀನೇಜರ್ಸ್ ಬಂದು ದಯವಿಟ್ಟು ನೋಡಲಿ ಮೂವಿನ, ಅರ್ಥ ಮಾಡ್ಕೊಳ್ಳಿ. ಸೊಸೈಟಿ ಹೆಂಗಿದೆ, ಹೇಗೆ ಮೋಸ ಮಾಡ್ತಾರೆ, ದಯವಿಟ್ಟು ಮಕ್ಕಳು ನೋಡಲೇಬೇಕು. ಇದು ನಿಮ್ಗೆ ಸಾಧ್ಯ ಆದರೆ ಎಲ್ರಿಗೂ ತಲುಪಿಸಿ. ದಯವಿಟ್ಟು ನೋಡಲಿ. ಎಲ್ಲ ಜೆನ್ಸಿ ಎಸ್ಪೆಷಲಿ ಆ ಮಕ್ಕಳು ನೋಡ್ಲಿ ಈ ಮೂವಿನ. ತುಂಬಾನೇ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿತ್ತು. ಎಲ್ಲಿ ಸ್ಟಾಪ್ ಹೆಂಗ್ ಮುಗೀತು ಅಂತಾನೆ ಗೊತ್ತಾಗಿಲ್ಲ. ಒಂಥರ 2 ಅವರ್ ಹಿಡಿದಿಟ್ಕೊಂಡ್ಬಿಡ್ತು ಮೂವಿ. ಮಕ್ಕಳಿಗೆ ತುಂಬ ಫ್ರೀಡಮ್ಮು ಅದೆಲ್ಲ ಕೊಡ್ದಿರ ನಮ್ಮ ಕಲ್ಚರ್ ಕೊಟ್ಟು ಬೆಳೆಸಬೇಕು. ಆ ಥರ ಮಾಡಬೇಕಂತ ಏನಿದೆ ಬರಲಿಲ್ಲ. ನೋ ವರ್ಡ್ಸ್ ಅಂತಾರಲ್ಲ, ಹಂಗೆ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ. ನಮ್ಮ ಜನ್ರೇಷನ್ ಅವ್ರು ನೋಡ್ಬೇಕಾಗಿರೋ ಮೂವಿ. ಯಾಕೆಂದ್ರೆ ಇವಾಗ ನಾವು ಜೆನ್ಸೀಸು ಹಾಗೆ ಹೀಗೆ ಅಂತೀವಿ. ನಮ್ಮ ಜನ್ರೇಷನ್ ಅವರು ಇವಾಗ ನಾವು ಎಷ್ಟು ಇದು ಮಾಡ್ತಾ ಇದೀವಿ ಅಂದ್ರೆ ಬೇಗ ಅಟ್ರಾಕ್ಟ್ ಆಗ್ತೀವಿ. ಆ್ಯಂಡ್ ನಮ್ಮ ಜನ್ರೇಷನ್ ಅವ್ರು ತುಂಬಾ ಇಂಪಾರ್ಟೆಂಟ್ ಈ ಮೂವಿ. ತುಂಬಾ ಕಲಿಯೋದಾಗುತ್ತೆ. ಆ್ಯಂಡ್ ಹೆಣ್ಮಕ್ಳಿಗಂತೂ, ಹಿಂದೂ ಹೆಣ್ಮಕ್ಳಿಗೆ ನೋಡ್ಲೇಬೇಕಾಗಿರೋಂಥದ್ದು. ತುಂಬಾ ಚೆನ್ನಾಗಿದೆ. ಸಂಘಟಿತವಾದಂತಹ ಒಂದು ಹಿಂದೂ ಸಮಾಜ ಮಾತ್ರ ಇಷ್ಟು ಕ್ಷುದ್ರವಾದ ದೈತ್ಯ ಶಕ್ತಿನ ದಮನ ಮಾಡಬಲ್ಲದು. ನಾವು ಹೀಗೆ ಮೀಕ್ ಆಗಿದ್ದಿದ್ರೆ ಇದ್ದೇ ಹಿಂದೂ ಸಮಾಜ ಪೂರ್ತಿ ನಿರ್ನಾಮ ಆಗೋಗ್ಬಿಡ್ತೀವಿ. 2047 ಬೇಕಿಲ್ಲ, ಇನ್ನು 5 ವರ್ಷದಲ್ಲೇ ಹಾಳಾಗೋಗ್ತೀವಿ. ಹಿಂದೂಗಳು ಇಟ್ ಈಸ್ ಹೈ ಟೈಮ್ ನಾವು ಒಗ್ಗಟ್ಟಾಗಬೇಕು, ಜೋರಾಗಿ ಒಂದಾಗಬೇಕು. ದಟ್ ಈಸ್ ದಿ ಮೆಸೇಜ್ ಆಫ್ ದಿ ಫಿಲಮ್. ಧನ್ಯವಾದಗಳು. See, it is not a myth, it is not a movie, it is the harsh reality of today. Since our childhood, our parents also taught us to be secular, we also be like that. But today's situation, we are seeing the reality. If now we won't change, we won't fight back, our kids have to be suffer. We have to raise together and fight. This is the current situation. It is a harsh reality. ಈ ಪಿಕ್ಚರ್ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಪ್ರತಿಯೊಂದು ಸ್ಟೇಟ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ದಯವಿಟ್ಟು ಈ ಮೂವಿ ರಿಲೀಸ್ ಮಾಡಿ. ಹಾಗೆ ಇರೋದು ಲೋಕಲ್ ಸ್ಟೇಟ್ ಅಲ್ಲಿ ಜನಕ್ಕೆ ಗೊತ್ತಾಗಬೇಕು. ತುಂಬಾ ಜನಕ್ಕೆ ಹಿಂದಿ ಗೊತ್ತಾಗಲ್ಲ. ಬಟ್ ಇದು ಒಂದು ರಿಕ್ವೆಸ್ಟ್, ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಯಾವ್ದು ಕಾರಣ ಸರ್ಕಾರ ಬಿಡಲ್ಲ. ಬಟ್ ನೀವು ದಯವಿಟ್ಟು ಅಲ್ಲಿ ರಿಲೀಸ್ ಮಾಡಲೇಬೇಕು. ವೆಸ್ಟ್ ಬೆಂಗಾಲ್ ಬಂದು ಒಂದು ಹಿಂದೂ ವಿರೋಧಿ ಸರ್ಕಾರ ಅಲ್ಲಿ ಇದ್ದಾರೆ, ಒಂದು ಕೇರಳ ಅಲ್ಲಿ ಇದ್ದಾರೆ. ದಯವಿಟ್ಟು ಟ್ರೈ ಮಾಡಿ, ವೆಸ್ಟ್ ಬೆಂಗಾಲ್ ಅಲ್ಲಿ ರಿಲೀಸ್ ಆಗಲೇಬೇಕು. ಧನ್ಯವಾದ. ಮೂವಿ ಭಾಳ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗಿನ ಯೂತ್ಸ್ಗೆ, ರೀಲ್ಸ್ ಮಾಡೋರಿಗೆ, ಎಲ್ಲ ಟೀನೇಜರ್ಸ್ಗೆ ಈ ಮೂವಿ ಬಂದು ಕಂಪಲ್ಸರಿ ನೋಡಬೇಕು. ಕೆಲವರು ಹೇಳ್ತಾರಲ್ಲ ಸೆಕ್ಯುಲರ್ ವಾದಿಗಳು, ಪ್ರೀತಿಗೆ ಕಣ್ಣಿಲ್ಲ, ಮತ ಇಲ್ಲ, ಜಾತಿ ಇಲ್ಲ ಅಂತ. ಅವರು ಕಂಪಲ್ಸರಿ ಬಂದ್ಬಿಟ್ಟು ಈ ಮೂವಿ ನೋಡಬೇಕು. ಈ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಬರೀ 3 ಅವರ್ ಅವ್ರು ಪಟ್ಟಿರೋ ಕಷ್ಟ ಎಲ್ಲ ನಮ್ಗೆ ಇನ್ನೂ ತಡ್ಕೊಳಕ್ಕಾಗ್ತಲ್ಲ. ಇನ್ನೂ ಎಷ್ಟು ದಿನ ಬೇಕೋ ಇದನ್ನು ನಾವು ಮರೆಯೋಕ್ಕಂತೂ ಆಗಲ್ಲ. ಇದನ್ನೊಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಪ್ರತಿಯೊಂದು ಹೈಸ್ಕೂಲ್ ಮಕ್ಕಳು, ಹುಡುಗರು ನೋಡಬೇಕು ಇದು. ಮತ್ತು ಕಾಲೇಜಿಗೆ ಹೋಗೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಎಲ್ಲರಿಗೂ ಕಂಪಲ್ಸರಿ ಮಾಡಿ ಸ್ಕೂಲ್ಸಿಂದ, ಕಾಲೇಜಸ್ಸಿಂದ ಕರ್ಕೊಂಬಂದು ಮಕ್ಕಳಿಗೆ ಈ ಸಿನಿಮಾ ತೋರಿಸ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಭಾಳ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕಾಗಿರೋ ಮೂವಿ ಇದು.
ಇದನ್ನು ಚಾಲೆಂಜಾಗಿ ತಗೊಂಡು ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಫ್ರೆಂಡ್ಲಿ ಆಗಿದ್ದು ಏನು ನಡೀತಿದೆ ಸ್ಕೂಲಲ್ಲಿ ಕಾಲೇಜಲ್ಲಿ ಅಂತ ಅವ್ರ ಹತ್ರ ಅವ್ರು ಕೆಟ್ಟದ್ದು ಮಾಡ್ತಿದ್ರು ಅವ್ರ ಜೊತೆಲೇ ಸಪೋರ್ಟಾಗಿ ಇದ್ದುಬಿಟ್ಟು ಅವ್ರ ಮಕ್ಕಳನ್ನ ಅವ್ರು ಕೇರ್ ಮಾಡಬೇಕು. ಸ್ವಲ್ಪ ನಾವು ಕೋಪ ತಾಪ ಎಲ್ಲ ತೋರಿಸ್ಬಿಟ್ರೆ ಮಕ್ಕಳ ಜೀವನ ಯಾವ ಥರ ಆಗುತ್ತೆ ಅಂತ ಅದನ್ನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಾಳ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕಾಗಿರೋ ಮೂವಿ ತುಂಬ ಚೆನ್ನಾಗಿತ್ತು. ಹೆಣ್ಣು ಹೆತ್ತಿರೋ ಎಲ್ಲ ತಂದೆ ತಾಯಿಗಳು ಬಂದು ನೋಡಬೇಕು. ಸರ್ಟಿಫಿಕೇಟ್ ಇರೋದ್ರಿಂದ ಸೊ ಎಲ್ಲ ಪೇರೆಂಟ್ಸು ಅವರ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಈ ಮೂವಿ ತೋರಿಸ್ಲೇಬೇಕು. ಆಮೇಲೆ ಫಸ್ಟು ಈ ಸಬ್ಕಾ ಮಾಲಿಕ್ ಏಕ್ ಹೇ ಅನ್ನೋದನ್ನ ತೆಗಿಬೇಕು ಮೈಂಡ್ ಸೆಟ್ಟಿಂದ. ಗುರುವಾರ ರಾಯರ ಮಠಕ್ಕೆ ಹೋಗಿ ದತ್ತಾತ್ರೇಯ ಮಠಕ್ಕೆ ಹೋಗಿ ಬೇರೆ ಕಡೆ ಹೋಗ್ತಾ ಇದ್ರೆ ಇದು ಮೇರಾ ಅಬ್ದುಲ್ ಅಲಗ್ ಹೇ ಅನ್ನೋದು ಹೋಗಲ್ಲ. ಇದನ್ನೆಲ್ಲರೂ ಗಮನ ಇಟ್ಟು ಕೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಕನ್ಕ್ಲೂಷನ್ಗೆ ಬನ್ನಿ. ಥ್ಯಾಂಕ್ ಯು. ತುಂಬ ಸೂಪರ್ ಆಗಿದೆ. ಎಲ್ಲರೂ ಹಿಂದೂಗಳು ನೋಡಬೇಕು, ಎಚ್ಚೆತ್ಕೊಳ್ಬೇಕು. ಅದರಲ್ಲೂ ಸ್ಪೆಷಲಿ ಯಾರು ಹೆಣ್ಮಕ್ಳಿದ್ದಾರೋ ಅಂಥವ್ರು, ಕಾಲೇಜ್ ಸ್ಟೂಡೆಂಟ್ಸ್ ನೋಡಬೇಕು, ಮುಖ್ಯವಾಗಿ ಹೆಣ್ಮಕ್ಳು. ಇದನ್ನು ಲೇಡೀಸ್ ಕಾಲೇಜಲ್ಲಿ ಫ್ರೀಯಾಗಿ ತೋರ್ಸೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋದಾದರೆ ಮಾಡಲಿ. ನಿಜವಾಗ್ಲೂ ಬೇಕಾಗಿದೆ, ಎಸ್ಪೆಷಲಿ ಹಿಂದೂ ಹೆಣ್ಮಕ್ಳಿಗೆ. Excellent movie. All the girls, kids, they should watch this. I'll request parents to take their girls, daughters, and show this movie. Thank you. Salute to the makers and artists. It's really great. It's really nice. I'll say that. It is really good movie. I loved it. ತುಂಬ ಒಳ್ಳೆ ಮೂವಿ. ಹಿಂದೂ ಹೆಣ್ಮಕ್ಳೆಲ್ಲ ನೋಡೋ ಅಂಥ ಮೂವಿ ಇದು. ಹಿಂದೂ ಧರ್ಮ ಶಾಶ್ವತವಾಗಿ ಉಳಿಬೇಕಂದ್ರೆ ಮತ್ತು ನಾವು ಹಿಂದೂಗಳು ಒಂದಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡೋದು ನಮ್ಮ ಜವಾಬ್ದಾರಿ ಆಗಿದೆ. ನಮಸ್ಕಾರ. ಫಿಲ್ಮ್ ತುಂಬ ಚೆನ್ನಾಗಿದೆ. ಹಿಂದೂಗಳು ಜಾತಿ ಪದ್ಧತಿ ಬಿಟ್ಟು ನಾವೆಲ್ಲ ಹಿಂದೂಗಳಾಗಿ ಒಗ್ಗಟ್ಟಾದರೆ ಈ ಘಟನೆ ನಡೆಯಲ್ಲ. ಈ ಘಟನೆ ಯಾರದೇ ಮನೆಯಲ್ಲಿ ನಡೆದಾಗ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ತಪ್ಪು ನಮ್ಮಲ್ಲೇ ಇದೆ. ಯಾಕೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ನಾವು ಮೂಡಿಸ್ತಾ ಇಲ್ಲ. ಈ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ. ನಮ್ಮ ಧರ್ಮದ ಬಗ್ಗೆ ನಾವು ಜಾಗೃತಿ ಮೂಡಿಸಿದ್ರೆ ಖಂಡಿತ ನಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾರೆ, ಒಳ್ಳೆ ದಾರಿಲಿ ಬಂದೇ ಬರ್ತಾರೆ. ಈ ಸಲೀಂ ಮೊಹಮ್ಮದ್ ಇವ್ರು ಯಾರು ಕೈಗೂ ಸಿಗಲ್ಲ. ಅವ್ರಿಗೆ ಯಾರ ಕೈಗೂ ಸಿಗಬಾರ್ದು ಅಂದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ನಮ್ಮ ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ. ನಮ್ಮ ಜನ್ರೇಷನ್ ಅದು ತಪ್ಪು ಮಾಡಿದೆ. ಯಾಕೆಂದರೆ ಒಂದು ಉದಾಹರಣೆ, ಕ್ರಿಶ್ಚಿಯನ್ ಮಕ್ಕಳಿಗೆ ಏನೇ ಇರಲಿ ಯಾವುದೇ ಎಕ್ಸಾಮ್ ಇರಲಿ ಏನೇ ಇರಲಿ ಬಿಟ್ಟು ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ. ಶುಕ್ರವಾರ ಪ್ರಾರ್ಥನೆ ಕಳಿಸ್ತಾರೆ, ಮಗಳನ್ನ ಮನೇಲಿ ಪ್ರಾರ್ಥನೆ ಮಾಡಿಸ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಅಯ್ಯೋ ಎಕ್ಸಾಮ್ ಇದೆ, ಅಯ್ಯೋ ಏನೋ ತಲೆ ಮೇಲೆ ಬಂಡೆ ಹೊತ್ತಂಗೆ ನಾವು ಹೇಳ್ಬಿಡ್ತೀವಿ ಮಕ್ಕಳಿಗೆ. ಅದೆಲ್ಲ ಬಿಡಿಸಿ ತಪ್ಪು. ನಮ್ಮ ಧರ್ಮ ಇರಲಿ ಎಕ್ಸಾಮು ಮಾಡಿಸಿ ಧರ್ಮದ ಬಗ್ಗೆ ಜಾಗೃತಿನೂ ಮೂಡಿಸ್ಬೇಕು. ನಮ್ಮ ಮಕ್ಕಳು ನಮ್ಮ ಮನೆ ಇವೆಲ್ಲ ಜಾಗೃತಿ ಆಗ್ಬೇಕು. ನಾವು ಹಿಂದೂಗಳು ಜಾಗೃತಿ ಆಗ್ಬೇಕು. ಜಾತಿ ಪದ್ಧತಿ ಮೊದಲು ಬಿಡಬೇಕು. ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಪ್ರತಿಯೊಬ್ಬರಿಗೂ ತನ್ನ ಸ್ವಾಭಿಮಾನ ಅದ್ರ ಬಗ್ಗೆ ಅರಿವು ಆದರೆ ಇಂಥ ಪ್ರಕರಣಗಳು ಆಗೋದಿಲ್ಲ. ಈ ಚಿತ್ರನ ಪ್ರತಿಯೊಬ್ಬರು ನೋಡಬೇಕು, ಹಿಂದೂಗಳು. ಯಾಕೆ ಅಂದರೆ ಎಲ್ಲ ಎಜುಕೇಟೆಡ್ ಹುಡುಗಿರು ತಿಳ್ಕೋಬೇಕು, ಆಯಿತಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. 3 ಜನನು ಹೀರೋಯಿನ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದೇ ಎಜುಕೇಟೆಡ್ ಆಗಿ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅವ್ರು ಹಾಗೆ ಮ್ಯಾನಿಪುಲೇಟ್ ಮಾಡ್ತಾರೆ, ಅದನ್ನು ನಾವು ಎಚ್ಚೆತ್ಕೋಬೇಕು. ಹಿಂದೂಗಳು ಯಾವತ್ತೂ ನಾವು ಒಟ್ಟಾಗಿದ್ದು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಪ್ರತಿಯೊಬ್ಬ ಹಿಂದೂ ಮಹಿಳೆ, ಎಸ್ಪೆಷಲಿ ನಾನು ಹೇಳ್ತಿರೋದು ಯಂಗ್ಸ್ಟರ್ಸು, ಕಾಲೇಜ್ ಗೋಯರ್ಸ್, ಪ್ರತಿಯೊಬ್ಬರು ನೋಡಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಮತ್ತೆ ಇನ್ನೂ ಬರೋಣ ಅನ್ನಿಸ್ತಾ ಇದೆ. ಇನ್ನೂ ಒಂದ್ಸಲಿ ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು. ಖಂಡಿತ ಆವಾಗ ನಮ್ಮ ಭಾರತ ಒಳ್ಳೆ ಒಂದು ಏನಂತಾರೆ, ನಮ್ಮ ಕಲ್ಚರ್ನ ನಾವು ಮುಂದೆ ತರಬೇಕು. ಭಾರತ ಆವಾಗಲೇ ಒಳ್ಳೆ ಅಂದರೆ ಈಗ ರಾಷ್ಟ್ರೀಯ ಸೇವಾ ಸಮಿತಿ ಏನು ಮಾಡ್ತಿದ್ರು, ಅದಕ್ಕೆ ಒಂದು ಒಳ್ಳೆ ಇದು ಏಳಿಗೆ ಭಾರತಕ್ಕೆ. ಸರ್, ನೋಡಿದರೆ ರಕ್ತ ಕುದಿಯುತ್ತೆ. ಹಿಂದೂಗಳು ಈ ಸಿನಿಮಾ ನೋಡಲೇಬೇಕು. ಹಿಂದೂಗಳು ಆಗಿದ್ದವರು ನೋಡಲೇಬೇಕು. ಹಿಂದೂಗಳಿಗೆ ಹುಟ್ಟಿದವ್ರು ಮಾತ್ರ ನೋಡಿ ಅಷ್ಟೇ. ಹಿಂದೂಗಳಿಗೆ ಹುಟ್ಟಿದವ್ರಿಗೆ ಮಾತ್ರ ನೋಡಿ, ಬೇರೆ ಯಾರು ನೋಡ್ಬಿಡೋದು. ಇದು ನೋಡಿದರೆ ರಕ್ತ ಕುದಿಯುತ್ತೆ ಅಷ್ಟೇ. ಈ ಸಿನಿಮಾ ನೋಡಿ ನೀವು ಬದಲಾಗಬೇಕು ಅನ್ನೋ ವಿಷಯವನ್ನು ಹೇಳಿ ನಡೀತಿದೆ ಇವಾಗ ಏನು ಕತೆ ಅಂತ.
ಸರ್ ಈ ಸಿಕ್ಕಾಪಟ್ಟೆ ಎಲ್ಲ ಕಡೆ ನಡೀತಾ ಇದೆಯಲ್ಲ. ವಿತ್ ನೀವು ಸಿನಿಮಾದ ಲಾಸ್ಟಿಗೆ ನೋಡ್ಬೋದು, ವಿತ್ ಯಾವ್ಯಾವ ಟೈಮಲ್ಲಿ ಏನೇನು ಕೇಸ್ಗಳಾಗಿದೆ ಅಂತ ವಿತ್ ಎವಿಡೆನ್ಸ್ ಜೊತೆ ತೋರಿಸಿದ್ದಾರೆ. ವಿತ್ ಕೇಸ್ ನಂಬರ್ ಸತೆಗಿದೆ ಅದರಲ್ಲಿ. ಐ ಮೀನ್ ಯಾವ ಡೇಟಲ್ಲಿ ಏನಾಯಿತು, ಯಾರು ಆರೋಪಿಗಳಾಗಿದ್ದಾರೆ ಅಂತ ಎಲ್ಲ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಜನಗಳ ಒಪಿನಿಯನ್ ಇದಾಗಿತ್ತು. ಪ್ರೀತಿ ಹೆಸರಲ್ಲಿ ಮಾಡುವಂತಹ ದ್ರೋಹ ಆಗಿರ್ಬೋದು, ಅಥವಾ ತನ್ನ ಧರ್ಮದ ಹೆಸರಿನಲ್ಲಿ ತಾನು ತನ್ನದೇ ಆದಂಥ ಒಂದು ಗ್ರೂಪನ್ನು ಕಟ್ಕೊಂಡು ಒಂದು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಏನೆಲ್ಲ ತೊಂದರೆ ಕೊಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿದೆ. ವೀಕ್ಷಕರೇ, ಇಲ್ಲಿ ನಾವು ಯಾವುದೇ ಧರ್ಮದ ಬಗ್ಗೆ ಮಾತಾಡೋದು ಬೇಡ, ಬಟ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ನೇಹಾ, ದಿವ್ಯಾ, ಸುರೇಖಾ ಅನ್ನುವಂತಹ 3 ಹೆಣ್ಣು ಮಕ್ಕಳ ನೋವಿನ ಕತೆ. ಪ್ರೀತಿ ಹೆಸರಲ್ಲಿ ಅವರು ನಂಬಿ ಮೋಸ ಹೋಗಿದ್ದು ಹೇಗೆ, ಹಾಗೆಯೇ ನೇಹಾ, ದಿವ್ಯಾ, ಸುರೇಖಾ ನಬಿಷಾ ಆಗ್ತಾರೆ, ಆಲಿಯಾ ಆಗ್ತಾರೆ. ಆದಮೇಲೆ ಆಗುವಂತಹ ಒಂದು ಘಟನೆ ಇದೆಯಲ್ಲ, ಅವರನ್ನು ನೋಡಿಕೊಳ್ಳುವ ರೀತಿ ಇದೆಯಲ್ಲ, ಅದು ತುಂಬ ಮನಸ್ಸಲ್ಲೇ ಕಾಡುತ್ತೆ. ಇದಕ್ಕೆ ಸನ್ರೈಸ್ ಪಿಕ್ಚರ್ ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಇದಕ್ಕೆ UA ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಪ್ರತಿಯೊಬ್ಬರು ಕೂಡ ಸಿನಿಮಾಗೆ ಹೋಗಿ ನೋಡಬಹುದು. ನೀವು ಕೂಡ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಯೊಂದಿಗೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.